ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸತ್ಯೋದಯ ಎನ್ನುವ ಪುಸ್ತಕದ ನಿರಂತರ ಸ್ಮರಣೆ ಎನ್ನುವ ಅಧ್ಯಾಯದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮನುಷ್ಯನ ಜೀವನದಲ್ಲಿ ಸಾಂಸಾರಿಕ ಆಸಕ್ತಿ ಹಾಗೂ ಹೊಣೆಗಳಿಂದಾಗಿ ಅನೇಕ ಚಿಂತೆ ಕಳವಳಗಳಿಂದ ಮುತ್ತಲ್ಪಟ್ಟಿರುವುದರಿಂದ ನಿರಂತರವಲ್ಲದಿದ್ದರೂ ಪದೇ ಪದೇ ದೇವರ ಸ್ಮರಣೆಯೂ ಸಾಧ್ಯವಿಲ್ಲವೆಂದು ಕೆಲ ಜನರು ತಿಳಿದಿರುವರು. ಆದರೆ ಇದು ಬಹು ಸುಲಭ ಕ್ರಮವೆಂಬುದನ್ನು, ಎಷ್ಟೇ ಚಿಂತೆ ಕೆಲಸಗಳಿದ್ದರೂ ನಿಜಾರ್ಥದಲ್ಲಿ ದೇವರ ಕಡೆಗೆ ಲಕ್ಷ್ಯವನ್ನು ಹೊರಳಿಸಿದ್ದಾದರೆ ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದೆಂಬುದನ್ನು ಅಭ್ಯಾಸ ಅನುಭವಗಳು ಅವರಿಗೆ ತೋರಿಸಿಕೊಡುವುದು. ಆಧ್ಯಾತ್ಮಿಕ ಸಾಧನೆಯಲ್ಲಿ ಗುರುವು ಸರ್ವಶ್ರೇಷ್ಠ ದೈವೀ ಶಕ್ತಿ ಎಂಬ ಕಲ್ಪನೆಯು ಬಹಳ ಸಹಾಯಕವಾಗುವುದು. ಆತನನ್ನು ಅತಿಮಾನವನೆಂದು ತಿಳಿದು ನೀವು ಮಾರ್ಗದರ್ಶನಕ್ಕಾಗಿ ಆತನನ್ನು ಆಶ್ರಯಿಸುವಿರಿ. ನಿಮ್ಮ ಸ್ವಾಮಿಗೆ ಎಲ್ಲವನ್ನೂ ಸಮರ್ಪಿಸುತ್ತಾ ಜೀವನದ ದೈನಂದಿನ ಕಾರ್ಯಗಳನ್ನು ಮಾಡುತ್ತಾ ಹೋದರೆ ಕೊನೆಗೆ ಅದರಿಂದ ಅದೆಷ್ಟು ಲಾಭವಾಗುವುದೆಂಬುದನ್ನು ಊಹಿಸಿರಿ. ಒಂದು ಕೆಲಸವನ್ನು ಮಾಡುವಾಗ ಅದನ್ನು ಸ್ವಂತಕ್ಕಾಗಿ ಅಲ್ಲ, ನಿಮ್ಮ ಸ್ವಾಮಿಗಾಗಿ ಮಾಡುತ್ತಿರುವರೆಂದು ಭಾವಿಸಿರಿ. ಅದೇಕೆ ನಿಮ್ಮ ಸ್ವಾಮಿಯೇ ತನಗಾಗಿ ಅದನ್ನು ಮಾಡುತ್ತಿರುವನೆಂದು ಕಲ್ಪಿಸಿರಿ. ಉಪಾಹಾರ ಮಾಡುವಾಗ ಗುರುವೇ ಮಾಡುವನೆಂದು ತಿಳಿಯಿರಿ. ಕಚೇರಿಗೆ ಹೋದಾಗ ನಿಮ್ಮ ಗುರುವೇ ಎಲ್ಲವನ್ನೂ ಮಾಡುತ್ತಿರುವನೆಂದು ಭಾವಿಸಿರಿ. ನೀವು ಕಚೇರಿಯಿಂದ ತಿರುಗಿ ಬರುವಾಗ ದಾರಿಯಲ್ಲಿ ಒಂದು ಆಕರ್ಷಕ ನೃತ್ಯವನ್ನು ನೋಡುವಿರೆಂದು ಕಲ್ಪಿಸೋಣ. ನಿಮ್ಮ ದೃಷ್ಟಿಯು ನರ್ತಕನ ಮೋಹಕ ದ್ವೇಷದಿಂದ ಸೆರೆ ಹಿಡಿಯಲ್ಪಡುವುದು. ಒಂದು ಕ್ಷಣಕಾಲ ನಿಮ್ಮ ವಿಚಾರಗಳು ವಿನೋದದಲ್ಲಿ ತೊಡಗಿದಂತೆ ಕಂಡುಬರುವುದು. ಆಗ ಕೂಡ ನಿಮ್ಮ ಗುರುವೇ ಆ ನೃತ್ಯವನ್ನು ನೋಡುತ್ತಿರುವನೇ ಹೊರತು ನೀವಲ್ಲವೆಂದು ಭಾವಿಸಿರಿ. ತಕ್ಷಣ ಅದರ ಬಗ್ಗೆ ನಿಮ್ಮ ಕುತೂಹಲವು ಇಲ್ಲದಂತಾಗುವುದು. ಏಕೆಂದರೆ ಆ ಆಕರ್ಷಣದಿಂದ ನಿಮ್ಮನ್ನು ಮುಕ್ತಗೊಳಿಸಲು ಗುರುವಿನ ಶಕ್ತಿಯು ನಿಮ್ಮೊಳಗೆ ಹರಿಯತೊಡಗುವುದು. ನೀವು ಕಚೇರಿಯಿಂದ ತಿರುಗಿ ಬಂದಾಗ ನಿಮ್ಮ ಮಕ್ಕಳು ಹಲವು ಗಂಟೆಗಳ ಅನಂತರ ನಿಮ್ಮನ್ನು ಕಂಡು ಹಿಗ್ಗುವರು. ಸ್ವಾಭಾವಿಕವಾಗಿಯೇ ನೀವು ಕೂಡ ಅವರ ಹರ್ಷವನ್ನು ಕಂಡು ಹಿಗ್ಗುವಿರಿ. ಒಂದರ ಕ್ಷಣ ನಿಮ್ಮ ಲಕ್ಷ್ಯವು ಅವರ ಕಡೆಗೆ ಹೊರಳಿ ಪವಿತ್ರ ವಿಚಾರದಿಂದ ಸ್ವಲ್ಪ ದೂರವಾದಂತೆ ಅನುಭವಿಸುವಿರಿ. ಆಗ ನೀವು ಮಾಡತಕ್ಕುದೇನೆಂದರೆ ನಿಮ್ಮ ಗುರುವೇ ಅದನ್ನೆಲ್ಲ ಆಸ್ವಾದಿಸುತ್ತಿರುವನೆಂದು ತಿಳಿಯಬೇಕು. ಇದರಿಂದ ನೀವು ಮತ್ತೆ ಅದೇ ಪವಿತ್ರ ವಿಚಾರದ ಸಂಪರ್ಕದಲ್ಲಿರುವಿರಿ. ನೀವು ನಿಮ್ಮ ಗೆಳೆಯನೊಂದಿಗೆ ಹರಟೆ ಹೊಡೆಯುತ್ತಿದ್ದರೆ ನೀವಲ್ಲ, ನಿಮ್ಮ ಗುರು ಆತನೊಂದಿಗೆ ಮಾತನಾಡುತ್ತಿರುವನೆಂದು ತಿಳಿಯಿರಿ. ನಡೆಯುವಾಗ ಗುರುವೇ ನಡೆಯುತ್ತಿರುವನೆಂದು ಭಾವಿಸಿರಿ. ಧ್ಯಾನದಲ್ಲಿ ನೀವಲ್ಲ, ನಿಮ್ಮ ಗುರುವೇ ತನ್ನ ರೂಪದ ಮೇಲೆ ಧ್ಯಾನಿಸುವನೆಂದು ತಿಳಿದರೆ ಅದು ಅತ್ಯುತ್ತಮ ಫಲವನ್ನು ಕೊಡುವುದು. ಅದರಂತೆಯೇ ದಿನದ ಎಲ್ಲ ಕೆಲಸಗಳಲ್ಲಿಯೂ ಹೀಗೆಯೇ ಹೊಂದಿಸಿಕೊಳ್ಳಬಹುದು. ನೀವು ಈ ಭಾವನೆಯನ್ನು ಬೆಳೆಸಿಕೊಂಡು ನಿಮ್ಮ ಬದಲಾಗಿ ನಿಮ್ಮ ಗುರುವೇ ಪ್ರತಿಯೊಂದು ಕೆಲಸವನ್ನು ಮಾಡುವನೆಂದು ದೃಷ್ಟಿಯನ್ನಿಟ್ಟುಕೊಂಡುವುದಾದರೆ ಎಲ್ಲ ಕಾಲದಲ್ಲಿಯೂ ನೀವು ನಿರಂತರ ಸ್ಮರಣೆಯಲ್ಲಿರುವಿರಿ. ಇಷ್ಟೇ ಅಲ್ಲ, ನಿಮ್ಮ ಕಾರ್ಯಗಳು ಯಾವ ಪರಿಣಾಮವನ್ನು ಉಂಟು ಮಾಡದೆ ಮುಂದಿನ ನಿಮ್ಮ ಸಂಸ್ಕಾರಗಳು ಕಟ್ಟಾಗುವವು. ಬಾಬೂಜಿ ಅವರೇನು ಹೇಳ್ತಾ ಇದ್ದಾರೆ, ಮನುಷ್ಯ ತನ್ನ ಜೀವನದೊಳಗೆ ಸಾಂಸಾರಿಕ ಒಂದು ಜೀವನ ಜೀವಿಸ್ತಾ ಆ ಒಂದು ಸಾಂಸಾರಿಕ ಆಸಕ್ತಿ ಮತ್ತು ಹೊಣೆ ಅಂದರೆ ಜವಾಬ್ದಾರಿ ಇರ್ತದಲ್ಲ ಎಲ್ಲರಿಗೂ, ಅದರಿಂದ ಬಹಳಷ್ಟು ಚಿಂತೆ ಕಳವಳಗಳಿಂದ ಮುತ್ತಲ್ಪಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ಎಷ್ಟೋ ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು ಎಲ್ಲ ಇರ್ತವೆ. ಆ ಒಂದು ದುಃಖಗಳು, ಆ ಚಿಂತೆ, ಆ ಕಳವಳದಿಂದ ಮುತ್ತಲ್ಪಟ್ಟಿರುವಂತಹ ಮನುಷ್ಯ ಏನು ತಿಳ್ಕೊತಾನೆ ಅಂದರೆ, ನಿರಂತರ ಅಲ್ದಿದ್ರೂ ಪದೇ ಪದೇ ದೇವರ ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಕೆಲವರು ಜನರು ತಿಳ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಬಹಳ ಸುಲಭವಾಗಿ ಮಾಡುವಂಥದ್ದು. ಎಷ್ಟೇ ಚಿಂತೆ ಕೆಲಸಗಳಿದ್ದರೂ ಕೂಡ ನಿಜವಾದಂತಹ ಅರ್ಥದೊಳಗೆ ದೇವರ ಕಡೆಗೆ ಲಕ್ಷ್ಯವನ್ನು ನಾವು ಹೊರಳಿಸಿದ್ದಾದರೆ ಯಾರು ಬೇಕಾದರೂ ಇದನ್ನು ಅನುಸರಿಸಬಹುದು ಅನ್ನೋದನ್ನು ಅಭ್ಯಾಸ ಅನುಭವಗಳು ಅವರಿಗೆ ತೋರಿಸಿಕೊಡ್ತದೆ ಅಂಥೇಳಿ ಬಾಬೂಜಿಯವರು ಹೇಳಿದರು. ಕಾರಣ, ನಾವು ನಿರಂತರ ಸ್ಮರಣೆ ಮಾಡಲಿಕ್ಕೆ ನಮ್ಮ ಕಷ್ಟಗಳು ಕಾರಣ ಅಂಥೇಳಿ ಹೇಳಲಿಕ್ಕಿಲ್ಲ. ಎಷ್ಟೇ ಕಷ್ಟ ಚಿಂತೆ ಇದ್ದರೂ ಕೂಡ ನಾವು ನಿರಂತರ ಸ್ಮರಣೆ ಮಾಡಬಹುದು. ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕ ಸಾಧನೆ ಒಳಗೆ ಗುರುವು ಸರ್ವಶ್ರೇಷ್ಠ ದೈವೀ ಶಕ್ತಿ ಅಂಥೇಳಿ ನಾವು ಒಂದು ಕಲ್ಪನೆ ಮಾಡಿಕೊಂಡಾಗ ಅದು ನಮಗೆ ಬಹಳ ಸಹಾಯಕ ಆಗ್ತದೆ. ಆತನನ್ನು ಅತಿಮಾನವ ಅಂಥೇಳಿ ನಾವು ತಿಳಿದು ನಾವು ಮಾರ್ಗದರ್ಶನಕ್ಕಾಗಿ ಆತನನ್ನು ಆಶ್ರಯಿಸಿದ್ದಾದರೆ ನಮ್ಮ ಸ್ವಾಮಿಗೆ ಏನು ಮಾಡ್ತೇವೆ, ಎಲ್ಲವನ್ನು ಸಮರ್ಪಿಸ್ತಾ ಹೋಗ್ತೇವೆ.
ಜೀವನದ ದೈನಂದಿನ ಕಾರ್ಯಗಳನ್ನು ಮಾಡ್ತಾ ಹೋದರೆ ಈ ಸಮರ್ಪಣಾ ಭಾವದಿಂದ ಕಡೆಗೆ ಅದು ಹೆಚ್ಚು ಹೆಚ್ಚು ಲಾಭದಾಯಕ ಆಗ್ತಾ ಹೋಗುತ್ತೆ. ಒಂದು ಕೆಲಸನ ನಾವು ಮಾಡಬೇಕಾದ್ರೆ ಅದನ್ನು ನಮ್ಮ ಸ್ವಂತಕ್ಕಾಗಿ ಅಲ್ಲ, ನಮ್ಮ ಸ್ವಾಮಿಗಾಗಿ ಮಾಡ್ತಾ ಇದ್ದೀವಿ ಅಂಥೇಳಿ ಭಾವಿಸಿದರೆ, ಅದೇಕೆ ನಮ್ಮ ಸ್ವಾಮಿನೇ ತಾನೇ ತನಗಾಗಿ ಮಾಡ್ತಾ ಇದ್ದಾನೆ ಅಂದರೆ, ನಮ್ಮ ಗುರುವೇ ತನಗೋಸ್ಕರ ತಾನು ಆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಭಾವಿಸಿದರೆ, ಈಗ ತಿಂಡಿ ತಿಂತಾ ಇರ್ತೀವಿ, ಗುರುವೇ ಆ ಉಪಹಾರನ ಮಾಡ್ತಾ ಇದ್ದಾನೆ, ತಿಂಡಿ ತಿಂತಾಯಿದ್ರೆ ಊಟ ಮಾಡ್ತಾಯಿದ್ದಾನೆ, ನನ್ನ ಗುರುವೇ ಊಟ ಮಾಡ್ತಾಯಿದ್ದಾನೆ, ನಾನಲ್ಲ ಅನ್ನುವಂಥ ಭಾವನೆ. ಕಚೇರಿಗೆ ಹೋದಾಗ ನಮ್ಮ ಗುರುವೇ ಎಲ್ಲವನ್ನು ಮಾಡ್ತಾ ಇದ್ದಾನೆ ಅಂಥೇಳಿ ನಾವು ಭಾವಿಸಿದರೆ, ನಾವು ಕಚೇರಿಯಿಂದ ತಿರುಗಿ ಬರುವಾಗ ದಾರಿ ಒಳಗೆ ಏನಾದರೂ ಒಂಥರ ಆಕರ್ಷಕವಾದಂಥ ನೃತ್ಯ ಅಥವಾ ಅಂಥದ್ದು ಯಾವುದಾದ್ರೂ ಒಂದು ನೋಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಆವಾಗ ನಮ್ಮ ದೃಷ್ಟಿ ಏನಾಗುತ್ತೆ, ಆ ನರ್ತಕ ಅಥವಾ ನರ್ತಕಿಯ ಮೇಲೆ ಅವರ ಒಂದು ಮೋಹಕ ವೇಷದಿಂದ ನಮ್ಮ ದೃಷ್ಟಿ ಸೆರೆ ಹಿಡಿಯಲ್ಪಡ್ತದೆ ಅಂತ ಹೇಳ್ತಾರೆ ಬಾಬೂಜಿಯವರು. ಒಂದು ಕ್ಷಣಕಾಲ ಏನಾಗ್ತದೆ, ನಾವು ಆ ವಿಚಾರಗಳ ಒಂದು ವಿನೋದದೊಳಗೆ ತೊಡಗಿದ್ದಾವೆ ಅಂಥೇಳಿ ನಮಗೆ ಗೊತ್ತಾಗ್ತದೆ. ಆದರೆ ಆಗ ಕೂಡ ನಮ್ಮ ಗುರುವೇ ಆ ನೃತ್ಯವನ್ನು ನೋಡ್ತಾ ಇದ್ದಾನೆ ಅಂಥೇಳಿ ನಾವು ಭಾವಿಸಿ, ಅಂದರೆ ನಾನಲ್ಲಪ್ಪ ನೋಡ್ತಿರೋದು, ನನ್ನ ಗುರುವೇ ನೋಡ್ತಾ ಇದ್ದಾನೆ ಅಂತ ಯಾವಾಗಾದರೆ ನಾವು ಭಾವಿಸ್ತೀವೋ, ತಕ್ಷಣ ಏನಾಗುತ್ತೆ, ಅದರ ಬಗ್ಗೆ ನಮ್ಮ ಕುತೂಹಲ ಇಲ್ಲದೇ ಇರೋವಂಥದ್ದು ಆಗ್ಬಿಡ್ತದೆ. ಯಾಕೆ ಅಂದರೆ ಆ ಆಕರ್ಷಣದಿಂದ ನಮ್ಮನ್ನು ಮುಕ್ತಗೊಳಿಸಲಿಕ್ಕೆ ಗುರುವಿನ ಶಕ್ತಿ ಏನಿದೆಯಲ್ಲ ನಮ್ಮೊಳಗೆ ಹರಿತದೆ ಅಂಥೇಳಿ. ಈ ಕಚೇರಿಗೆ ಹೋಗಿ ನಾವು ಆ ಕೆಲಸ ಗುರುವಿನದೇ ಕೆಲಸ ಗುರುವೇ ಮಾಡ್ತಾ ಇದ್ದಾನೆ ಅಂದರೆ, ನಾ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಭಾರ ಏನಿರುತ್ತಲ್ಲ ಅದು ನಮ್ಮ ಮೇಲಿರೋದಿಲ್ಲ. ಆಮೇಲೆ ಅದರಿಂದ ಆಗಿರುವಂಥ ಪರಿಣಾಮಕ್ಕೆ ನಾನು ಕಾರಕ ಆಗಿರೋದಿಲ್ಲ. ಸೊ ಹಾಗಾಗಿ ಎಷ್ಟು ನಮಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬಾಬೂಜಿಯವ್ರು ಹೇಳ್ತಾಯಿದ್ದಾರೆ. ಏಕೆಂದರೆ ಆ ಆಕರ್ಷಣೆ ಏನಿದೆಯಲ್ಲ ನಮ್ಮನ್ನು ಮುಕ್ತಗೊಳಿಸಲಿಕ್ಕೆ ಗುರುವಿನ ಶಕ್ತಿ ನಮ್ಮೊಳಗೆ ಹರಿದು ಬರೋದ್ರಿಂದ ನಾವು ಇಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಅಲ್ಲಿ ಗುರುವನ್ನು ನಾವು ನೆನೆಸ್ಕೊತಾ ಹೋದಷ್ಟು, ಆತನೇ ಮಾಡ್ತಾ ಇದ್ದಾನಂದಷ್ಟು ನಾವು ಅದೆಲ್ಲದರ ಒಂದು ಪರಿಣಾಮಗಳಿಂದ ಮುಕ್ತರಾಗ್ತಾ ಹೋಗ್ತೇವೆ. ಈಗ ಇನ್ನೊಂದು ಉದಾಹರಣೆ ಬಾಬೂಜಿಯವರು ಏನು ಕೊಟ್ಟಿದ್ದಾರೆ, ಕಚೇರಿಯಿಂದ ನಾವು ತಿರುಗಿ ಬರ್ತಾ ಇದ್ದಾಗ ನಮ್ಮ ಮಕ್ಕಳು ಬಂದು ನಮ್ಮನ್ನು ಅಪ್ಕೋತಾರೆ. ಅಂದರೆ ಬಹಳಷ್ಟು ಗಂಟೆಗಳ ಕಾಲದ ನಂತರ ನಾವು ಹೋಗಿರೋದಕ್ಕೆ ಅವ್ರಿಗೆ ಬಹಳ ಖುಷಿ ಆಗ್ತದೆ, ಅವ್ರಿಗೆ ಬಹಳ ಹಿಗ್ಗಾಗತ್ತೆ. ಅದು ಸ್ವಾಭಾವಿಕವಾಗಿರುವಂಥದ್ದೇ. ಏಕೆಂದರೆ ಬಹಳ ಸಮಯ ಆಗಿರ್ತದೆ ಅಪ್ಪನ ಅಮ್ಮನ ಬಿಟ್ಟು ಹುಡುಗರು ನೋಡಿದ ಕೂಡಲೇ ಬಹಳ ಖುಷಿ ಆಗತ್ತೆ ಅವ್ರಿಗೆ. ಅದು ನಾವು ನಮ್ಮ ಲಕ್ಷ್ಯ ಏನಿದೆಲ್ಲ ಒಂದು ರಕ್ಷಣೆ ಏನು ಮಾಡ್ತೀವಿ, ಅವ್ರ ಬಗ್ಗೆ ಹೊರಳಿಸ್ತೀವಿ. ಯಾವಾಗ ಹೊರಳಿಸಿದ್ದಾದರೆ ಏನಾಗುತ್ತೆ, ನಾವು ಆ ಪವಿತ್ರ ವಿಚಾರದಿಂದ ಸ್ವಲ್ಪ ದೂರ ಹೋಗ್ತೇವೆ. ಯಾವ ಪವಿತ್ರ ವಿಚಾರ? ಭಗವಂತನ ವಿಚಾರ, ಗುರುವು ಸರ್ವಶ್ರೇಷ್ಠ ದೈವಿ ಶಕ್ತಿ ಅನ್ನುವಂಥ ವಿಚಾರ, ಭಗವಂತನ ವಿಚಾರದಿಂದ ದೂರ ಹೋಗ್ತೇವೆ. ಆ ಕ್ಷಣ ಏನು ಮಾಡಬೇಕು ನಾವು? ತಕ್ಷಣ ನಮ್ಮ ಗುರುವೇ ಅದನ್ನೆಲ್ಲ ಆಸ್ವಾದಿಸ್ತಾ ಇದ್ದಾರೆ, ಆ ಒಂದು ಸಾಂಸಾರಿಕ ಆನಂದ ಏನಿದೆಯಲ್ಲ ಅದನ್ನು ಗುರುವೇ ಆಸ್ವಾದಿಸ್ತಾ ಇದ್ದಾರೆ ಅಂತ ಯಾವಾಗ ನಾವು ತಿಳಿತೀವೋ, ನಾವು ಮತ್ತೆ ಅದೇ ಒಂದು ಪವಿತ್ರ ವಿಚಾರದ ಸಂಪರ್ಕದಲ್ಲಿ ಇರ್ತೀವಿ ಅಂತ. ನೋಡಿ, ಈ ಒಂದು ಕೊಂಡಿ ಇದು ಸರಪಳಿ ಥರ ಜೋಡಿಸ್ತಾ ಹೋಗುತ್ತೆ. ಧ್ಯಾನ 1 ಗಂಟೆ ಬೆಳಗ್ಗೆ ಮಾಡಿದ್ವಿ, ಸಾಯಂಕಾಲ ಶುದ್ಧೀಕರಣ ಮಾಡಿದ್ವಿ, ಮತ್ತೆ ಮಧ್ಯದಲ್ಲಿ ಎಲ್ಲ ಗೊಂದಲ ಮತ್ತೆ ತಿರ್ಗಾ ಅನ್ನೋ ಗೊಂದಲವನ್ನು ದೂರ ಮಾಡಲಿಕ್ಕೆ ಹಾಗೂ ಅದೇ ದೈವಿ ಶಕ್ತಿಯೊಟ್ಟಿಗೆ ನಮ್ಮನ್ನು ಜೋಡಿಸಿ ಇಡುವಂತಹ ಕೊಂಡಿ ಏನಿದೆಯಲ್ಲ ಅದು ನಿರಂತರ ಸ್ಮರಣೆ. ಪ್ರತಿಯೊಂದು ಕೆಲಸದಲ್ಲಿ ನಾವು ಅದನ್ನು ಸ್ಮರಿಸ್ತಾ ಹೋಗಿದ್ದೀವಿ ಅಂತಂದರೆ ಅದು ಸರಪಳಿ ಥರ ಒಂದೊಂದು ಕೊಂಡಿ ಅದೇ ಮೂಲ ಶಕ್ತಿಗೆ ಜೋಡಿಸ್ಕೋತಾ ಹೋಗ್ತದೆ. ಇಡೀ ದಿನ ನಾವು ಆತನ ಸ್ಮರಣೆ ಒಳಗಿರ್ತೀವಿ. ಇದು ಬಹಳ ಸುಲಭವಾಗಿರುವಂಥದ್ದು. ಹಾಗಾಗಿ ನಮ್ಮ ಎಲ್ಲ ತೊಂದರೆಗಳು ದುಃಖಗಳಿಗೆ ಮೂಲ ಕಾರಣ ಆಗಿರುವಂತಹ ಈ ಸಂಸ್ಕಾರಗಳ ರಚನೆಯನ್ನು ಕಡಿಮೆ ಮಾಡ್ತಾ ಬರುತ್ತೆ ಈ ನಿರಂತರ ಸ್ಮರಣೆ ಅನ್ನೋದು. ಆವಾಗ ನಾವು ಒಂದು ವೇಳಕ್ಕೆ ನಮ್ಮ ಗೆಳೆಯರೊಟ್ಟಿಗೆ ಮಾತಾಡ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ, ಆವಾಗ ಕೂಡ ನೀವಲ್ಲ ನಿಮ್ಮ ಗುರು ಆತನೊಂದಿಗೆ ಮಾತಾಡ್ತಾ ಇದ್ದಾನೆ ಅಂಥೇಳಿ ತಿಳಿಬೋದು.
ನಡೀಬೇಕಾದ್ರೆ ದಾರಿ ಒಳಗೆ ನಡೀಬೇಕಾದ್ರೆ ಗುರುವೇ ನಡೀತಾ ಇದ್ದಾನೆ ಅನ್ನೋದನ್ನು ಭಾವಿಸ್ಬೋದು. ಧ್ಯಾನ ಕೂತ್ಕೊಂಡಾಗ ನಾನಲ್ಲ, ನಮ್ಮ ಗುರುವೇ ಇದ್ದಾನೆ, ತನ್ನ ರೂಪದ ಮೇಲೆ ಧ್ಯಾನಿಸ್ತಾ ಇದ್ದಾನೆ ಅಂತೇಳಿ ತಿಳಿದ್ರೆ ಅದು ಅತ್ಯುತ್ತಮವಾದಂಥ ಫಲವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೋಸ್ಕರನೇ ದಿನ ಎಲ್ಲ ಕೆಲಸಗಳು ಏನೇನಿದ್ದಾವೆ ಪ್ರತಿಯೊಂದು ಕೆಲಸನೂ ನಾವು ಈ ರೀತಿ ಹೊಂದಿಸ್ಕೊಳ್ಬಹುದು. ಅಂದರೆ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಆತನ ಸ್ಮರಣೆ, ಆತನೇ ಮಾಡ್ತಾ ಇದ್ದಾನೆ, ಆತನ ಸಲುವಾಗಿ ನಡೀತಾ ಇದೆ ಅನ್ನುವಂಥ ಭಾವನೆ ಯಾವಾಗ ನಾವು ಹೃದಯದಲ್ಲಿ ಆಳವಾಗಿ ಬೇರೂರಿಸ್ಕೊತ ಹೋಗಿದ್ದೀವಿ ಅಂದರೆ ಈ ಭಾವನೆ ಬೆಳೀತಾ 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 ನಮ್ಮ ಬದಲಾಗಿ ನಮ್ಮ ಗುರುವೇ ಪ್ರತಿಯೊಂದು ಕೆಲಸನ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ದೃಷ್ಟಿ ನಮ್ಮಲ್ಲಿ ಬೆಳೀತಾ ಹೋಗ್ತದೆ. ಆವಾಗ ಎಲ್ಲ ಕಾಲದೊಳಗೂ ನಾವು ನಿರಂತರ ಸ್ಮರಣೆ ಒಳಗೆ ಇರ್ತೇವೆ. ಅಷ್ಟೇ ಅಲ್ಲ, ಈ ಒಂದು ನಿರಂತರ ಸ್ಮರಣೆಯ ಕಾರ್ಯದಿಂದ ಏನಾಗ್ತದೆ, ನಮ್ಮ ಪ್ರತಿಯೊಂದು ಚಟುವಟಿಕೆ ಅಥವಾ ಕೆಲಸ ಕಾರ್ಯಗಳ ಒಂದು ಪರಿಣಾಮ ಏನಿದೆಯಲ್ಲ ಅದು ಸ್ವಲ್ಪನೂ ನಮ್ಮ ಮೇಲೆ ಆಗೋದೇ ಇಲ್ಲ. ಅಂದರೆ ಅರ್ಥ ಏನು, ನಮ್ಮ ಸಂಸ್ಕಾರಗಳು ಅಲ್ಲಿಗೆ ನಿಂತು ಹೋಯಿತು, ಕಟ್ಟಾಯಿತು ಅಂತ. ಮುಂದಕ್ಕೆ ನಮ್ಮ ಸಂಸ್ಕಾರ ಆಗೋದೇ ಇಲ್ಲ. ಸಂಸ್ಕಾರ ರಾಹಿತ್ಯವಾದಂತಹ ಸ್ಥಿತಿಯನ್ನು ನಾವು ಮುಟ್ತೇವೆ. ಇದು ಬಾಬೂಜಿ ಮಹಾರಾಜರು ಇವತ್ತು ನಮ್ಗೆ ಸತ್ಸಂಗದಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಕಾರಣ ಮಿತ್ರರೇ, ನಿರಂತರ ಸ್ಮರಣೆ ಅನ್ನೋದು ಭಗವಂತನಿಗೆ ಸತತ ನಮ್ಮನ್ನು ಜೋಡಿಸುವಂತಹ ಒಂದು ಕೊಂಡಿ. ಈ ಒಂದು ತಿರುಳನ್ನು ನಾವು ತಿಳಿದಿದ್ದೀವಿ ಅಂತಂದಾದರೆ ನಮ್ಮ ಜೀವನದಷ್ಟು ಸುಗಮವಾದಂತಹ ಜೀವನ ಬೇರೆ ಯಾವುದೂ ಇರುವುದಿಲ್ಲ. ಅಷ್ಟೇ ಅಲ್ಲದೆ ನಾವು ನಿಜವಾದಂತಹ ಮಾನವ ಜೀವನವನ್ನು ಜೀವಿಸಲಿಕ್ಕೆ ಸಾಧ್ಯ ಆಗತ್ತೆ. ಅಂದರೆ ಪಾಶವಿಕದಿಂದ ಮಾನವೀಯದಿಂದ ದೈವತ್ವದೆಡೆಗೆ ಇದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಕಾರಣ ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಾಧನೆಯನ್ನು ಮಾಡ್ತಾ ಮುಂದುವರಿಯೋಣ. ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. Mm-hmm.